ಆತ್ಮೀಯ ಶಿಕ್ಷಕ ಬಂಧುಗಳೇ, ಇತ್ತೀಚೆಗೆ ಸರ್ಕಾರ ನಿನ್ನೆ ತಾನೇ ಒಂದು ಗೆಜೆಟ್ ನೋಟಿಫಿಕೇಷನನ್ನು ಮಾಡಿದೆ. ತಾವೆಲ್ಲ ಕೂಡ ಅಂತರ್ಜಾಲದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ 2026ನೇ ಸಾಲಿನಲ್ಲಿ ಕಳೆದ ವರ್ಷಗಳಿಂದ ಹೇಳ್ತಾ ಇತ್ತು 15,000 ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅಂತಕ್ಕಂಥ ಸರ್ಕಾರ ಕೊಟ್ಟಂಥ ಆಶ್ವಾಸನೆಯಂತೆ ಈಗ 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ. ಅದರ ಒಂದು ಕರಡು ನಿಯಮಗಳನ್ನು ಸರ್ಕಾರ ಈಗ ನಿನ್ನೆ ತಾನೇ ಬಿಡುಗಡೆಗೊಳಿಸಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೆಲವು ಬೋಧನಾ ಹುದ್ದೆಗಳನ್ನು ಮಾಡಬೇಕು ಅಂತಕ್ಕಂಥ 2026 ಏನು ಅಧಿಸೂಚನೆ ಇದೆ, ಅದು ಯಾವ ರೀತಿಯಾಗಿ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆ ಮತ್ತು ಯಾವ ಒಂದು ಬದಲಾವಣೆಗಳನ್ನು ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ನೋಟಿಫಿಕೇಷನ್ನಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಕೆ, PS ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣ, ಇದು ಪ್ರೌಢಶಾಲಾ ವಿಭಾಗದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವಿಜಯನಗರ ಜಿಲ್ಲೆಯಿಂದ ಕಳೆದ 14 ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ರಾಜ್ಯಮಟ್ಟದ ಯೋಗ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಈಗ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸರ್ಕಾರ ಏನು ಅಧಿಸೂಚನೆ ಮಾಡಿದೆ, ಯಾವ್ಯಾವ ವಿಷಯವನ್ನು ನಾವು ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಎಷ್ಟು ಅಂಕಗಳಿಗೆ ನಮ್ಮ ಪದವಿ ಅಂದರೆ BPD ಪರ್ಸೆಂಟೇಜನ್ನು ಪರಿಗಣನೆ ಮಾಡಲಾಗ್ತದೆ, ಸಾಮಾನ್ಯ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ವಿಷಯವನ್ನು ಕೂಡ ಪರಿಗಣನೆ ಮಾಡಲಾಗ್ತದೆ. ಜೊತೆಗೆ ಇವತ್ತು ನಾವು ಹೊಸದಾಗಿರ್ತಕ್ಕಂಥ ಒಂದು ಹಂತವನ್ನು ತಿಳ್ಕೊಳ್ಬೇಕಾಗ್ತದೆ. ನಾವು ಈ ಮೊದಲೆಲ್ಲ ಸರ್ಕಾರ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಕೇವಲ 2 ಪತ್ರಿಕೆಗೆ ಶಿಕ್ಷಕರ ನೇಮಕಾತಿ ಆಗ್ತಾ ಇತ್ತು. ಅಲ್ಲಿ ಕೇವಲ ನಾವು ಆ 2 ಪತ್ರಿಕೆ ಅಂದರೆ ಒಂದು ಸಾಮಾನ್ಯ GK ಜನರಲ್ ನಾಲೆಜ್ ಪತ್ರಿಕೆ 1 ಮತ್ತು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ 2 ನಿಗದಿಗೊಳಿಸಿತ್ತು. ಅಲ್ಲಿ ಏನಾಗ್ತಾಯಿತ್ತು, 70% ಸ್ಪರ್ಧಾತ್ಮಕ ಪರೀಕ್ಷೆ, 20% ಪದವಿ ಪರ್ಸೆಂಟೇಜ್ನನ್ನು ಪರಿಗಣನೆ ಮಾಡಿ 20% ಮಾಡ್ತಾಯಿತ್ತು. ಮತ್ತು BPD ಅಥವಾ B.Ed ಪಡೆದಂಥ ಪದವಿ ಅಭ್ಯರ್ಥಿಗಳಿಗೆ ಆ ಟ್ರೈನಿಂಗ್ ಕೋರ್ಸ್ನಲ್ಲಿ 10% ಪರಿಗಣನೆ ಮಾಡ್ತಾಯಿತ್ತು. ಈಗ ನೇಮಕಾತಿ ಹಂತದಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ. ಇಲ್ಲಿ ಪತ್ರಿಕೆ 1, 2 ಮತ್ತು 3 ಆ ವಿಷಯ ಏನು ಒಳಗೊಂಡಿದೆ, ಏನೇನು ನಾವು ವಿದ್ಯಾಭ್ಯಾಸ ಮಾಡಬೇಕು, ಯಾವ ಒಂದು ಸೋರ್ಸ್ಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಾಗ ಸರಳವಾಗಿ ಶಿಕ್ಷಕರ ಒಂದು ನೇಮಕಾತಿಯನ್ನು ಹೊಂದಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಮ್ಮಗಳಿಗೆ ತಿಳಿಯಪಡಿಸ್ತಾ ಇದ್ದೇನೆ. ತಾವುಗಳು ಗಮನಿಸ್ತಾ ಹೋಗಿ ನಮಗೆ ಎಷ್ಟು ಸರಳವಾಗ್ತದೆ ಅಷ್ಟು ನಿಮಗೆ ಸರಳವಾಗಿ ಮಾಹಿತಿಯನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಸಂಪೂರ್ಣ ನೋಡಿ ಸ್ಕಿಪ್ ಮಾಡದೆ ನಿಮಗೆಲ್ಲ ಮಾಹಿತಿ ಗೊತ್ತಾಗ್ತದೆ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಸರ್ಕಾರ ಏನು ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ಸನ್ನು ಪಠ್ಯಕ್ರಮ ಕೊಟ್ಟಿದೆ, ಅದಕ್ಕನುಗುಣವಾಗಿ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಪಾಠವನ್ನು ಅದು ಪರೀಕ್ಷೆಗೆ ನಿರ್ದಿಷ್ಟವಾದಂಥ ನಮ್ಮ ದೈಹಿಕ ಶಿಕ್ಷಣ ಪತ್ರಿಕೆಗೆ ಏನು ಬೇಕು, ಜೊತೆಗೆ ಪತ್ರಿಕೆ 1ಕ್ಕೆ ನಿಮಗೆ ಏನು ಒಂದು ಸೋರ್ಸು ಸಂಪನ್ಮೂಲ ಬೇಕು ಓದಲಿಕ್ಕೆ ಅನ್ನುವಂಥ ವಿಚಾರವನ್ನು ನಿಮ್ಮೊಂದಿಗೆ ಮುಂದಿನ ಒಂದು ವಿಡಿಯೋಗಳನ್ನು ಹಂಚ್ಕೊಳ್ತೇನೆ. ಹಾಗಾಗಿ ಈಗ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಆ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಇದು ಸರ್ಕಾರದ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾದಂತಹ ಮಾಹಿತಿ. ಯಾವುದೇ ಒಂದು ನೇಮಕಾತಿ ಆದಾಗ ಸರ್ಕಾರ ಅನ್ನುವಂಥದ್ದು ಈ ರೀತಿ ಗೆಜೆಟ್ ನೋಟಿಫಿಕೇಷನ್ ಮಾಡ್ತದೆ. ಇಲ್ಲಿ ಅಧಿಕೃತವಾಗಿ ಯಾವ ಹುದ್ದೆ ಅನ್ನುವಂಥದ್ದನ್ನು ಸರ್ಕಾರ ತಿಳಿಯಪಡಿಸಿ ಮುಂದಿನ ಹಂತವನ್ನು ಮಾಡ್ತದೆ. ಆ ಹಂತದಲ್ಲಿ ನಿಗದಿತ ದಿನಾಂಕದಲ್ಲಿ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗ್ತದೆ. ಮತ್ತು ಅಂತರ್ಜಾಲದ ಮೂಲಕವಾಗಿ ನೆಫ್ಟ್ ಅಥವಾ ಬ್ಯಾಂಕ್ ಚಾನಲ್ ಮೂಲಕ ಆ ಚಾನಲ್ ಅಥವಾ ಫೋನ್ಪೇ ಗೂಗಲ್ ಪೇ ಮೂಲಕ ಹಣವನ್ನು ನೀವು ಕಟ್ಟುವಂತಹ ಅವಕಾಶವನ್ನು ಕೂಡ ಮಾಡಿಕೊಡ್ತದೆ. ಈಗ ಯಾವ್ಯಾವ ವಿಷಯದಲ್ಲಿ ಏನೇನು ಹುದ್ದೆಗಳು ಆಗಿವೆ ಮತ್ತು ಯಾವ್ಯಾವ ಪಠ್ಯಕ್ರಮ ಇದೆ, ಏನು ಪತ್ರಿಕೆ 1 ಮತ್ತು 2ರಲ್ಲಿ ಏನು ವಿಷಯಗಳನ್ನು ಓದಬೇಕು, ಎಲ್ಲ ಮಾಹಿತಿಯನ್ನು ನಾನು ಹಂತವಾಗಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಈಗ ಮುಂದಿನ ಹಂತದಲ್ಲಿ ನಾನೀಗ ಆಲ್ರೆಡಿ ಈಗ ಹೇಳ್ತಾ ಇದ್ದೆ, ಈ ಒಂದು ಅರ್ಜಿಗಳ ಆಹ್ವಾನವನ್ನು ಮಾಡ್ತಕ್ಕಂಥದ್ದು ನೇಮಕಾತಿ ಪ್ರಾಧಿಕಾರಿಗಳು ಏನಾಗಿರ್ತಾರೆ ಅಂದರೆ ವಿಭಾಗವಾರು ಈ ಒಂದು ಪರೀಕ್ಷೆಗಳು ನಡೆಯುವಂಥ ಸಂದರ್ಭದಲ್ಲಿ ಅದು ಕಲಬುರಗಿ ವಿಭಾಗ, ಕಲ್ಯಾಣ ಕರ್ನಾಟಕ ವಿಭಾಗ ಅಂತ ಕರಿತೀವಿ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಮತ್ತು ಬೆಳಗಾವಿ ವಿಭಾಗ, ಈ ರೀತಿ 4 ವಿಭಾಗಗಳಲ್ಲಿ ಏನು ಪರೀಕ್ಷೆ ನಡೀತಾ ಇತ್ತು. ಅದೇ ಪ್ರಕಾರದಲ್ಲಿ ಈಗ ಪರೀಕ್ಷೆಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನೋಟಿಫಿಕೇಷನನ್ನು ಮಾಡಿದೆ. ಹಾಗಾಗಿ ಈಗ ನಾವು ಸಂಕ್ಷಿಪ್ತ ಮಾಹಿತಿ ತಿಳಿದುಕೊಳ್ತಾ ಹೋಗೋಣ. ಅರ್ಜಿಗಳ ಆಹ್ವಾನವನ್ನು ಈ ಒಂದು ನೇಮಕಾತಿ ಪ್ರಾಧಿಕಾರವು ಅರ್ಹತೆಯ ಷರತ್ತುಗಳು ಮತ್ತು ಅದರ ಅನ್ವಯವಾಗಿ ಆಯ್ಕೆಯ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದರ ಮೂಲಕವಾಗಿ
ಆ ಒಂದು ಖಾಲಿ ಇರುವಂಥ ಹುದ್ದೆಗಳನ್ನು ತುಂಬುತ್ತದೆ. ಆ ರೀತಿಯಲ್ಲಿ ಅದು ಸಂಪೂರ್ಣವಾಗಿ ಮಾಹಿತಿಯನ್ನು ಈ ನೋಟಿಫಿಕೇಷನ್ನಲ್ಲಿ ಕೊಡ್ತಾ ಹೋಗ್ತದೆ. ನಾವು ಅದರ ಹಂತವನ್ನು ಹಂತವಾಗಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕು, ಮೊದಲಿದ್ದಂಥ ಪರೀಕ್ಷೆ ವಿಧಾನಕ್ಕೂ ಈಗಿರ್ತಕ್ಕಂಥ ಪರೀಕ್ಷೆ ವಿಧಾನಕ್ಕೂ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಸರ್ಕಾರ ತಂದಿದೆ. ಇವತ್ತು ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದು ಬಹು ಬೇಗನೆ ಬದಲಾಗ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಯುಗ ಹೇಗೆ ಬೆಳೆಯುತ್ತೆ, ಹಾಗಾಗಿ ನೋಡಿ, ಈ ಮೊದಲು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕಡ್ಡಾಯ ಇರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ವಿಷಯ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಈ ಟೆಟ್ಟನ್ನು ಕಡ್ಡಾಯ ಮಾಡಿದೆ. ಹೀಗೆ ಏನೆಲ್ಲ ಮಾಡ್ತಾ ಹೋಗುತ್ತೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸೋದ್ರ ಮೂಲಕವಾಗಿ ಯಾವ ವಿಧಾನದ ಮೂಲಕವಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಇನ್ನು ಅರ್ಹತೆ ಹೊಂದಿದಂಥ ಅರ್ಹ ಅಭ್ಯರ್ಥಿಗಳಿಂದ ಅಂತರ್ಜಾಲದ ಮೂಲಕ ಒಂದು ಅರ್ಜಿಯನ್ನು ಆಹ್ವಾನ ಮಾಡ್ತದೆ. ಆ ಒಂದು ಅಂತರ್ಜಾಲದ ಮೂಲಕವಾಗಿ ನಾವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ಲಿಂಕನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಂಥ ಹಂತ. ಪರೀಕ್ಷಾ ಪ್ರಾಧಿಕಾರವು ಅಭ್ಯರ್ಥಿಗಳ ಆಯ್ಕೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದರ ಮೂಲಕವಾಗಿ ನಿಗದಿತ ಪಠ್ಯಕ್ಕನುಗುಣವಾಗಿ ಕೊಟ್ಟು ಅದನ್ನು ನಿಗದಿತ ಒಂದು ದಿನಾಂಕವನ್ನು ಪ್ರಕಟಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡಲಾಗ್ತದೆ. ಇನ್ನು ಪರೀಕ್ಷೆ ವಿಧಾನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರತಿಯೊಂದು ವೃಂದದ ಒಂದು ವಿಷಯಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಆಯ್ಕೆ ಮಾಡಲಾಗ್ತದೆ. ಪರೀಕ್ಷಾ ಪದ್ಧತಿಯನ್ನು ಅನುಸೂಚಿ 2ರಲ್ಲಿ ನಿರ್ದಿಷ್ಟಪಡಿಸಿದಂತೆ ನಡೆಸಲಾಗ್ತದೆ. ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ವಿಷಯದಲ್ಲಿ ಇರ್ತದೆ. ಅಭ್ಯರ್ಥಿಯು ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದವರಾಗಿದ್ದರೂ ಕೂಡ ಆಯ್ಕೆಗೆ ಪರಿಗಣಿಸಲ್ಪಡಲು ಅರ್ಹರಾಗಲು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥದ್ದು ಕಡ್ಡಾಯ ಆಗಿರ್ತದೆ. ಪತ್ರಿಕೆಯಲ್ಲಿ ಕನಿಷ್ಠ 35% ಅಂಕಗಳನ್ನು ಪಡೆದಿರಬೇಕಾಗಿರುವಂಥದ್ದು ಕಡ್ಡಾಯ ನಿಯಮವನ್ನು ಸರ್ಕಾರ ನಿಗದಿಪಡಿಸಿದೆ. ಇನ್ನು ಆಯ್ಕೆ ವಿಧಾನ ಹೇಗಿರ್ತದೆ ಅಂತ ನಾವು ಗಮನಿಸೋದಾದರೆ, ಆಯ್ಕೆ ಪ್ರಾಧಿಕಾರವು ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಪರಿಗಣನೆ ಮಾಡ್ತದೆ. ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ 6ರಿಂದ 8ನೇ ತರಗತಿಗೆ ಆಯ್ಕೆಯನ್ನು ಮಾಡಲಾಗ್ತದೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಮತ್ತು ಗ್ರೇಡ್ 2 1ರಿಂದ 8ನೇ ತರಗತಿಗೆ ಆಯ್ಕೆ ನಡೀತದೆ. ಮತ್ತು ಗಣಕ ವಿಜ್ಞಾನ ಶಿಕ್ಷಕರು ಈ ವರ್ಷ ಈ ಒಂದು ಹುದ್ದೆಯನ್ನು ಹೊಸದಾಗಿ ಸರ್ಕಾರ ಈ ಒಂದು ನೇಮಕ ಪ್ರಕ್ರಿಯೆಯಲ್ಲಿ ಪರಿಗಣನೆ ಮಾಡ್ತಾ ಇದೆ. ಗಣಕಯಂತ್ರವನ್ನು ಬೋಧನೆ ಮಾಡ್ತಕ್ಕಂಥ ಇಂಜಿನಿಯರಿಂಗ್ ಆಗ್ಬೋದು, ಕಂಪ್ಯೂಟರ್ ಸೈನ್ಸ್ ಆದವರಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಅವರು ಕೂಡ 1ರಿಂದ 8ನೇ ತರಗತಿಗೆ ಹುದ್ದೆಗಳನ್ನು ಮಾಡಲಿಕ್ಕೆ ಸಿದ್ಧರಿದ್ದರೆ ಅವರು ಆಯ್ಕೆ ಮಾಡಿಕೊಂಡು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಬೋದು. ಇನ್ನು ಆಯ್ಕೆ ಪ್ರಾಧಿಕಾರವು ಅಧಿಸೂಚನೆ ಮಾಡಲಾದಂತಹ ಆಯಾ ಪ್ರತ್ಯೇಕ ಅರ್ಹತಾ ಪಟ್ಟಿಗಳನ್ನು ಸಿದ್ಧಪಡಿಸಿ ಆಯ್ಕೆ ಪ್ರಾಧಿಕಾರ ಒಂದು ವಿಷಯವಾರು, ಮಾಧ್ಯಮವಾರು ಮತ್ತು ವರ್ಗವಾರು ಹುದ್ದೆಗಳನ್ನು ನಿಗದಿಪಡಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದಂತಹ ಅಂಕಗಳನ್ನು ನಿಗದಿಪಡಿಸಿ ಆಯ್ಕೆ ಪ್ರಕ್ರಿಯೆಯನ್ನು ಮುಂದುವರಿಸ್ತದೆ. ಇನ್ನು ಮುಂದಿನ ಹಂತದಲ್ಲಿ ನಾವು ನೋಡೋದಾದರೆ, ಇನ್ನು ವೇಟೇಜನ್ನು ಅನುಸರಿಸಿ ಲೆಕ್ಕ ಹಾಕಿ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಆಯ್ಕೆಗೆ ಅರ್ಹತಾ ಮಾನದಂಡವನ್ನು ನಿಗದಿಗೊಳಿಸಿದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಗಳು, ಟೆಟ್ನಲ್ಲಿ ಗಳಿಸಿದಂಥ ಅಂಕಗಳು, ಮತ್ತು PUC ಮತ್ತು ಡಿಗ್ರಿನಲ್ಲಿ ಪಡೆದಂಥ ಅಂಕಗಳು, ಶಿಕ್ಷಕರ ಕೋರ್ಸ್ DED, DPED ಮತ್ತು B.Ed, ಹೀಗೆ ಏನು ಸರ್ಕಾರ ಶಿಕ್ಷಕರ ವಿಷಯವಾರು ಅರ್ಹತೆಯನ್ನು ನಿಗದಿಗೊಳಿಸಿದೆ ಅದನ್ನು ಪಡೆದಂತಹ ಶಿಕ್ಷಣದ ಒಂದು ಅರ್ಹತೆ ಇರುವಂತಹ ಪದವಿಯಲ್ಲಿ ಅದು ಪರಿಗಣನೆ ತೆಗೆದುಕೊಳ್ತದೆ. ಹಾಗಾದರೆ ಬನ್ನಿ, ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಏನೇನು ಅರ್ಹತೆ ಇರಬೇಕು, ಅದನ್ನ ಯಾವ ರೀತಿಯಾಗಿ ನೇಮಕಾತಿ ಮಾಡಲಾಗ್ತದೆ ಅನ್ನುವಂಥ ವಿಷಯವನ್ನು ತಿಳ್ಕೊಳ್ತಾ ಬರೋಣ. ಇನ್ನು 1ರಿಂದ 5 ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ DLET, ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮಾ ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ಈ ಒಂದು ಪ್ರಕರಣದಲ್ಲಿ ಅಭ್ಯರ್ಥಿಗಳು ಶೇಕಡಾವಾರು ಅಂಕಗಳನ್ನು ಪ್ರಮಾಣವನ್ನು ಈ ಕೆಳಗಿನಂತೆ ಪರಿಗಣನೆ ಮಾಡಲಾಗ್ತದೆ, ಲೆಕ್ಕ ಹಾಕಲಾಗ್ತದೆ ಅಂತಕ್ಕಂಥ ವಿಷಯವನ್ನು ಸರ್ಕಾರ ಕೊಟ್ಟಿದೆ. ಇಲ್ಲಿ ಗಮನಿಸ್ತಾ ಹೋಗೋಣ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CET, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವೇನು ಕರಿತೀವಿ, ಆ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಗಳಿಸುವಂತಹ 70% ಶೇಕಡಾವಾರನ್ನು ಪರಿಗಣನೆ ತೆಗೆದುಕೊಳ್ಳಲಾಗ್ತದೆ. ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ನಾವು ಕರಿತೀವಿ, ಆ ಪತ್ರಿಕೆ 1ರಲ್ಲಿ ಇದು ಪ್ರಾಥಮಿಕ ಶಾಲಾ ವಿಭಾಗದ 1ರಿಂದ 5ಕ್ಕೆ ಸಂಬಂಧಪಡ್ತದೆ, ಪತ್ರಿಕೆ 2 6ರಿಂದ 8ಕ್ಕೆ ಸಂಬಂಧಪಡ್ತದೆ. ಆ ಒಂದು ಟೆಟ್ನಲ್ಲಿ ಪಡೆದಂಥ 20% ಪರಿಗಣನೆ ತಗೊಳ್ತಾರೆ. ಇನ್ನು PUC ಶೈಕ್ಷಣಿಕ ಅರ್ಹತೆಯಾದಂಥ PUC, ಅದಕ್ಕೆ ತತ್ಸಮಾನವಾದಂಥ
ಅರ್ಹತೆಯಲ್ಲಿ ಶೇಕಡ 8% ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಇನ್ನು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದಂಥ ಅಂಕಗಳ ಶೇಕಡ 2% ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ನೋಡಿ ಗಮನಿಸಿ, ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನುವಂಥದ್ದು ಎಷ್ಟು ಅಭ್ಯರ್ಥಿಗಳು ಹೆಚ್ಚಾಗ್ತಾರೆ, ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ವಿವಿಧ ವಿಧಾನಗಳನ್ನು ಕೂಡ ಸರ್ಕಾರ ಬದಲಾವಣೆ ಮಾಡ್ತದೆ. ಕಾರಣ ಇವತ್ತು ಲಕ್ಷಾನುಗಟ್ಟಲೆ ಅಭ್ಯರ್ಥಿಗಳು ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಪರ್ಧೆ ಹೆಚ್ಚು ಏರ್ಪಡ್ತದೆ. ಒಳ್ಳೆಯ ಗುಣಾತ್ಮಕ ಶಿಕ್ಷಣವನ್ನು ಬೋಧನೆ ಮಾಡುವಂತಹ ಒಳ್ಳೆಯ ಅರ್ಹತೆಯನ್ನು ಪಡೆದುಕೊಂಡಂಥ ಶಿಕ್ಷಕರು ಇವತ್ತು ಈ ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ಶಿಕ್ಷಣದ ವ್ಯವಸ್ಥೆ ಅನ್ನುವಂಥದ್ದು ಉತ್ತಮಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಮನಗಂಡಂಥ ಸರ್ಕಾರ ಈ ರೀತಿಯಾದಂಥ ವಿಧಾನಗಳನ್ನು ಪರಿಚಯಿಸ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಒಳ್ಳೆಯ ಒಂದು ವಿಧಾನ. ಇನ್ನು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ಇಲ್ಲಿ ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ ಏನಿದೆ ಅದನ್ನು ಪಡೆದಂಥವರು ಕೂಡ ಇಲ್ಲಿ ಪರಿಗಣನೆಗೆ ಬರುತ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಇನ್ನು ಮುಂದಿನ ಹಂತದಲ್ಲಿ ಹೇಳೋದಾದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳ ಒಂದು ಟೆಟ್ನಲ್ಲಿ 70, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದಂತಹ ಟೆಟ್ ಪತ್ರಿಕೆ 1ರಲ್ಲಿ ಪಡೆದಂಥ 20, ಇನ್ನು 4 ವರ್ಷಗಳ ಬಿ ಎಡ್ಡು, ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ನು, BSc B.Ed, ಬ್ಯಾಚುಲರ್ ಆಫ್ ಎಜುಕೇಷನ್, ಬ್ಯಾಚುಲರ್ ಆಫ್ ಸೈನ್ಸ್ ಅಥವಾ ತತ್ಸಮಾನ ಶಿಕ್ಷಕರ ಶಿಕ್ಷಣದ ಪದವಿಯಲ್ಲಿ ಪಡೆದಂತಹ ಶೇಕಡ 10% ಪರಿಗಣನೆ ಮಾಡಲಾಗ್ತದೆ. ನೋಡಿ ಇಲ್ಲಿ ನಾವು ಕ್ವಾಲಿಫಿಕೇಷನನ್ನು ಪಡ್ಕೊಳ್ಳೋದನ್ನು ನಾವು ಗಮನಿಸ್ತಿದ್ದೇವೆ. 1ರಿಂದ 5 ಪಾಠ ಬೋಧನೆ ಮಾಡ್ತಕ್ಕಂಥ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿರ್ತಕ್ಕಂಥ ಲೋಯರ್ ಪ್ರೈಮರಿಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ, ಇನ್ನು 4 ವರ್ಷಗಳ ಶಿಕ್ಷಕರ ಶಿಕ್ಷಣದ ಪದವಿಯನ್ನು ಹೊಂದಿದಂಥವ್ರಿಗೆ ಇಲ್ಲಿ ಈ ರೀತಿಯಲ್ಲಿ ಅದನ್ನು ಪರಿಗಣನೆ ಮಾಡಲಾಗ್ತದೆ. ಇನ್ನು PUC ಮೇಲೆ D.Ed ಮಾಡಿದಂಥವ್ರಿಗೆ ಈ ರೀತಿ ಇಲ್ಲಿ ಪರಿಗಣನೆ ಮಾಡಿದರೆ, ಆ ಪದವಿ ಪಡೆದಂಥವ್ರಿಗೆ ಈ ರೀತಿಯಲ್ಲಿ ಪರಿಗಣನೆ ಆಗ್ತದೆ. ಯಾರು ಡೈರೆಕ್ಟಾಗಿ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿ ಪಡೆದಿರ್ತಾರೆ 4 ವರ್ಷದ ಒಂದು ಪದವಿಯನ್ನು, ಅವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥದ್ದು 70% ಪರಿಗಣನೆ ಮಾಡಲಾಗ್ತದೆ. ಟೆಟ್ನಲ್ಲಿ ಪಡೆದಂಥ 20% ಪರಿಗಣನೆ ಮಾಡಲಾಗ್ತದೆ. ಇನ್ನು ಈ ಒಂದು ಎಲಿಮೆಂಟ್ರಿ ಎಜುಕೇಷನ್ ಏನಿದೆ, ಬ್ಯಾಚುಲರ್ ಆಫ್ ನೇರವಾಗಿರ್ತಕ್ಕಂಥ 4 ವರ್ಷಗಳ ಕೋರ್ಸು, ಅದರಲ್ಲಿ ಶೇಕಡ 10% ಪರಿಗಣನೆ ಮಾಡಿ ನೇಮಕಾತಿಯ ಸಂದರ್ಭದಲ್ಲಿ ಅವರು ಪಟ್ಟಿಯನ್ನು ತಯಾರಿಸ್ತಾರೆ. ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿಗೆ ಟ್ರೈನಿಂಗ್ ಗ್ರಾಜ್ಯುಯೇಟ್ ಟೀಚರ್ಸ್, ಇವರಿಗೆ ನಾವು ಪರಿಗಣನೆಗೆ ಬಂದಾಗ ಪ್ರಾಥಮಿಕ ಶಿಕ್ಷಣ ಡಿಪ್ಲೊಮಾದಲ್ಲಿ BEd, ವಿಶೇಷ ಶಿಕ್ಷಣದ ಡಿಪ್ಲೊಮಾ ಅಥವಾ BEd ವಿಶೇಷ ಹೊಂದಿದಂಥ ಅಭ್ಯರ್ಥಿಗಳು, ಈ ಪ್ರಕರಣದಲ್ಲಿ ಅಭ್ಯರ್ಥಿಗಳಿಗೆ ವೇಟೇಜ್ ಅಂಕಗಳನ್ನು ನೇಮಕಾತಿ ಪಟ್ಟಿ ತಯಾರಿಸುವಾಗ ಈ ರೀತಿ ಪರಿಗಣನೆ ಮಾಡ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯ CETಯ ಶೇಕಡ 70%, ಟೆಟ್ನ ಶೇಕಡ 20%, ಪದವಿಯಲ್ಲಿ ಪಡೆದಂಥ ಶೇಕಡ 8%, ಶಿಕ್ಷಕರ ಕೋರ್ಸ್ BEdನಲ್ಲಿ ಪಡೆದಂಥ ಶೇಕಡ 2%. ಈ ರೀತಿಯಾದಂತಹ ಒಂದು ಅರ್ಹತೆಯನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಸಂದರ್ಭದಲ್ಲಿ ಈ ಎಲ್ಲ ಒಂದು ಹಂತವನ್ನು ಪರಿಗಣನೆ ಮಾಡಲಾಗ್ತದೆ. ಇನ್ನು ನೇರವಾಗಿ ಇಲ್ಲಿ ಕೂಡ ಒಂದು ಬ್ಯಾಚುಲರ್ ಆಫ್ ಎಜುಕೇಷನ್ 4 ವರ್ಷಗಳ ಒಂದು ಪದವಿಯನ್ನು ಪಡೆದಂತಹ ಪ್ರಕರಣದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ ಶೇಕಡ 70%, ಟೆಟ್ ಪತ್ರಿಕೆ 20%, ಇನ್ನು ಶಿಕ್ಷಕರ ಶಿಕ್ಷಣದ ಕೋರ್ಸ್ ಏನಿದೆ ಅದು ನೇರ ಪದವಿ ಆಗಿದ್ದರೆ, ಬ್ಯಾಚುಲರ್ ಆಫ್ ಎಜುಕೇಷನ್ 4 ವರ್ಷದ ಡಿಗ್ರಿ ಆಗಿದ್ದರೆ, B.Ed ಅಥವಾ M.Ed ಸಂಯೋಜಿತವಾಗಿದ್ದರೆ ಅದರಲ್ಲಿ ಪಡೆದಂಥದ್ದು ಶೇಕಡ 10% ಪರಿಗಣನೆ ಮಾಡಿ ನೇಮಕಾತಿಯನ್ನು ಮಾಡ್ತಾರೆ. ಇಲ್ಲಿ ಪರೀಕ್ಷೆ ನಡೆಯೋದು ಈ 2 ಅರ್ಹತೆ ಇರೋವರೆಗೆ ಒಂದೇ ಪರೀಕ್ಷೆ, ಅವರು ಕ್ವಾಲಿಫಿಕೇಷನ್ ಇರ್ತಕ್ಕಂತೆ ನೇಮಕಾತಿ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಪರಿಗಣನೆ ಆಗ್ತದೆ ಅಂತಕ್ಕಂಥ ವಿಷಯ ಇಲ್ಲಿ ಗಮನಿಸಬೇಕು. ಇನ್ನು ಗಣಕಯಂತ್ರದ ವಿಜ್ಞಾನ ಶಿಕ್ಷಕರಿಗೆ 1ರಿಂದ 8ನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ ಅವಕಾಶ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಶೇಕಡ 70%, ನಿಗದಿತ ಪದವಿ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ಅದರಲ್ಲಿ ಶೇಕಡ 30% ಪರಿಗಣನೆ ಆಗ್ತದೆ. ಇನ್ನು ವಿಶೇಷವಾಗಿ ನಾವು ಗಮನಿಸಬೇಕಾಗಿದ್ದು ಏನಂದರೆ, ಈ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿಗೆ ನೋಡಿ, 1ರಿಂದ 8ನೇ ತರಗತಿಗೆ ಇಲ್ಲಿ BPEd ಅನ್ನು ಕೂಡ ಪರಿಗಣನೆ ಮಾಡಲಾಗ್ತಾ ಇದೆ. ಅಂಥವ್ರು ಸ್ವಲ್ಪ ಇಲ್ಲಿ ವಿಶೇಷವಾಗಿ ಗಮನಿಸಿ. ದೈಹಿಕ ಶಿಕ್ಷಣದಲ್ಲಿ ಪದವಿ ಪಡೆದಂತಹ BPEd ವಿಶೇಷ ಶಿಕ್ಷಣ ಅಥವಾ ದೈಹಿಕ ಶಿಕ್ಷಣದ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಗಳ ಪ್ರಕರಣದಲ್ಲಿ ಈ ಅಭ್ಯರ್ಥಿಗಳು ಶೇಕಡಾವಾರು ಅಂಕ ಗಳಿಸಿದಾಗ ನೇಮಕಾತಿ ಪಟ್ಟಿಯಲ್ಲಿ ಈ ರೀತಿ ವೇಟೇಜ್ ಲೆಕ್ಕ ಹಾಕಲಾಗ್ತದೆ. ಇನ್ನು
ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ 85%, PUC ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳ 13%, ಇನ್ನು ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಕೋರ್ಸ್ನಲ್ಲಿ ಪಡೆದಂಥದ್ದು ಇನ್ನು 2% ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಇಲ್ಲಿ ಈ ವರ್ಷ ವಿಶೇಷವಾಗಿ ನಾವು ಗಮನಿಸಬೇಕಾಗಿದ್ದೇನಂತ ಹೇಳಿದ್ರೆ, ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪದವಿಯನ್ನು ಪಡೆದಂಥವರು ಈ ಒಂದು ಅರ್ಹತಾದಾರರು ನಾವು ಗಮನಿಸ್ತಾ ಹೋದಂತೆಲ್ಲ ಏನಾಗುತ್ತೆ, ಅವರು ದೈಹಿಕ ಶಿಕ್ಷಣ ಕೋರ್ಸು BPED ಆದಂಥವರು, ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಆದಂಥವರು ಕೂಡ ಇದಕ್ಕೆ ಸಂಪೂರ್ಣವಾಗಿ 1ರಿಂದ 8ಕ್ಕೆ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಣದ ಸರ್ಟಿಫಿಕೇಟ್ ಕೋರ್ಸ್ ಅಥವಾ ಡಿಪ್ಲೊಮಾ ಪಡೆದಂಥ ಅಂಕ ಅಂದರೆ ಫಿಸಿಕಲ್ ಎಜುಕೇಷನ್ನಲ್ಲಿ DPED ಅಂತ ಏನು ಬರುತ್ತೆ, ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್, ಅದನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಅದು ಪದವಿ ಆಗಿರಬೇಕು ಅನ್ನುವಂಥದ್ದನ್ನು ಗಮನಿಸಬೇಕು. ಇನ್ನು ಮುಂದಿನ ಹಂತದಲ್ಲಿ ಭಾಳ ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಪ್ರೌಢಶಾಲಾ ವಿಭಾಗಕ್ಕೆ ಈ ರೀತಿಯಾದಂತಹ ಒಂದು ನೇಮಕಾತಿಯ ಸಂದರ್ಭದಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಳ್ತಕ್ಕಂಥ ಒಂದು ಹಂತದಲ್ಲಿ ದೈಹಿಕ ಶಿಕ್ಷಣದಲ್ಲಿ ಪದವಿ BPEDಯನ್ನು ಪಡೆದಂಥವರು ಮತ್ತು ವಿಶೇಷ ಶಿಕ್ಷಣ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿದಂಥ ಅಭ್ಯರ್ಥಿಗಳ ಪ್ರಕರಣದಲ್ಲಿ ಅಭ್ಯರ್ಥಿಗಳು ನೇಮಕಾತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ 85%, ಮತ್ತು ಪದವಿ ಪರೀಕ್ಷೆ ಅಂದರೆ BPEDಯಲ್ಲಿ ಪಡೆದಂಥ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದಂತಹ ಒಂದು ಆ ಕೋರ್ಸಿನ BPEDನ 2%. ನೋಡಿ, ಡಿಗ್ರಿ BA BSc BCom ಇನ್ನು ಶಿಕ್ಷಣ ಕೋರ್ಸ್ ಅಂದರೆ BPED ಅದರ 2%. ಇದನ್ನು ಇಲ್ಲಿ ನೇಮಕಾತಿಗೆ ಪರಿಗಣನೆ ಮಾಡಲಾಗ್ತದೆ. ಇನ್ನು ಮಹಿಳಾ ಮೀಸಲಾತಿ ನೇರ ನೇಮಕಾತಿಯಲ್ಲಿ ಚಾಲ್ತಿ ಇರ್ತಕ್ಕಂಥ ಒಂದು ಆರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಲಂಬ ಮತ್ತು ಸಮತಲ ಮೀಸಲಾತಿಗಳನ್ನು ಇಲ್ಲಿ ಪರಿಗಣನೆ ಮಾಡಲಾಗ್ತದೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇನ್ನು ಏಜ್ ಲಿಮಿಟ್ ಏನಂತ ನಾವು ಕರಿತೀವಿ, ಈ ವಯೋಮಿತಿಯನ್ನು ಸರ್ಕಾರ ನಿಗದಿಗೊಳಿಸಿರ್ತಕ್ಕಂಥದ್ದು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಅಂಗವಿಕಲ ಅಭ್ಯರ್ಥಿಗಳಿಗೆ 43 ವರ್ಷವನ್ನು ನಿಗದಿಗೊಳಿಸಲಾಗಿದೆ. ಇನ್ನು ಪ್ರವರ್ಗ ಸೆಕೆಂಡ್ A, ಸೆಕೆಂಡ್ B, ಪ್ರವರ್ಗ 3A 3B ಅವರಿಗೆ 41 ವರ್ಷಗಳನ್ನು ನಿಗದಿಗೊಳಿಸಲಾಗಿದೆ. ಇನ್ನು ಜನರಲ್ ಮೆರಿಟ್ ಸಾಮಾನ್ಯ ಅರ್ಹತೆಯಲ್ಲಿರ್ತಕ್ಕಂಥವ್ರಿಗೆ 38 ವರ್ಷಗಳ ವಯಸ್ಸನ್ನು ನಿಗದಿಪಡಿಸಿದೆ. ಈ ರೀತಿಯಲ್ಲಿ ನಾವು ವಯಸ್ಸನ್ನು ಪರಿಗಣನೆ ತೆಗೆದುಕೊಂಡು ಯಾರು 43 ವರ್ಷದ ಒಳಗಿದ್ದೀರಿ, 43 ವರ್ಷ ದಾಟಿದವರು ಈ ಪರೀಕ್ಷೆಗೆ ಬರೆದರೂ ಕೂಡ ಅವರು ಅರ್ಹರಾಗೋದಿಲ್ಲ. 43 ವರ್ಷದ ಒಳಗೇ ಇರಬೇಕು SC ST ಇವರು ಮತ್ತು ಅಂಗವಿಕಲ ಅಭ್ಯರ್ಥಿಗಳು. ಇನ್ನು 2A 2B 3A 3B ಅವರು OBC ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ನಲ್ಲಿ ಬರ್ತಕ್ಕಂಥವ್ರು 41 ವರ್ಷದ ಒಳಗಿರಬೇಕು. ಇನ್ನು ಸಾಮಾನ್ಯ ವರ್ಗದಕ್ಕೆ ಸೇರಿದಂಥವರು ಜನರಲ್ ಮೆರಿಟ್ನಿಗೆ ಬಯಸ್ತಕ್ಕಂಥವ್ರು 38 ವರ್ಷಗಳ ಒಳಗಿರಬೇಕು. ಈ ಅರ್ಹತೆ ಇದ್ದವರು ಮಾತ್ರ ಅರ್ಜಿ ಸಲ್ಲಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮೊದಲು ನಿಮ್ಮ ಏಜನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ. ಏಕೆಂದರೆ ಒಂದು ದಿನ ಬಂದರೂ ಕೂಡ ಅದು ಹೆಚ್ಚು ಕಡಿಮೆ ಆದರೂ ಕೂಡ ನೇಮಕಾತಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಅರ್ಜಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿನೇ ಅಲ್ಲಿ ಆನ್ಲೈನ್ ಇರೋದರಿಂದ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದಾಗ ಅದು ಬರುತ್ತೆ. ಅದನ್ನು ತಾವು ಕೇರ್ಫುಲ್ಲಾಗಿ ಗಮನಿಸಿ. ಇನ್ನು ಮುಂದಿನ ಹಂತದಲ್ಲಿ ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಅಭ್ಯರ್ಥಿಯ ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನಾವು, ಅಭ್ಯರ್ಥಿ ಏಜನ್ನು ಅವ್ರು ಲೆಕ್ಕ ಹಾಕೋದು ಲಾಸ್ಟ್ ಡೇಟ್ ಫಾರ್ ದಿ ಸಬ್ಮಿಟಿಂಗ್ ಅಪ್ಲಿಕೇಶನ್, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೇ ನಿಮಗೆ ಆ ಏಜ್ ಬಂದಿರಬೇಕು. ಅಂಥವ್ರು ಮಾತ್ರ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಇನ್ನು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಹೇಗಿರ್ತದೆ ಅಂದರೆ, ಮೊದಲು ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಆ ಒಂದು ಪೂರ್ವ ನಿಯೋಜಿತ ಏನು ಸೂಚಿತ ಒಂದು ಖಾಲಿ ಹುದ್ದೆಗಳಿವೆ ಅದಕ್ಕೆ ಅನುಗುಣವಾಗಿ ಸಂಖ್ಯೆ 2ರಷ್ಟು ಪ್ರಮಾಣದಲ್ಲಿ ಅರ್ಹತೆಯ ಆಧಾರದ ಮೇಲೆ ದಾಖಲೆಗಳ ಪರಿಶೀಲನೆಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಾಧಿಕಾರವು ಆಹ್ವಾನಿಸಲಾಗ್ತದೆ. ನೋಡಿ, 1:2 ಪಟ್ಟಿಯನ್ನು ತಯಾರಿಸ್ತಾರೆ. ಇಲ್ಲಿ 1:2ನಲ್ಲಿ ನಿಮ್ಮದು ಮೊದಲನೇ ಪಟ್ಟಿಯಲ್ಲಿ ದಾಖಲಾತಿ ಪರಿಶೀಲನೆ ಆದ ನಂತರ ಎಲ್ಲ ದಾಖಲಾತಿಗಳು ಸರಿ ಇದ್ದರೆ ನಿಮ್ಮ ಪರ್ಸೆಂಟೇಜ್ ಇಬ್ಬರದು ಯಾರದು ಹೆಚ್ಚು ಇರ್ತದೆ ಅವೆರಡನ್ನೂ ಕೂಡ ಗಮನಿಸಿ ಅವರು ಆ ಸರಿಯಾಗಿ ದಾಖಲಾತಿಗಳನ್ನು ಹೊಂದಿದಂಥ ಅಭ್ಯರ್ಥಿಗಳನ್ನು ಅಂತಿಮ ಪಟ್ಟಿಗೆ ಆಯ್ಕೆಗೆ ಪರಿಗಣಿಸ್ತಾರೆ. ದಾಖಲಾತಿಯ ಪರಿಶೀಲನೆ ನಂತರದಲ್ಲಿ ಅನುಸೂಚನೆಗೊಂಡಂಥ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿ ಸಮನಾದ ಸಂಖ್ಯೆಯ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. 1:2 ದಾಖಲಾತಿ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟು ಯಾರು ಆ ಒಂದು ಅಭ್ಯರ್ಥಿಗಳು ಅರ್ಹತೆ ಪಡ್ಕೊಂಡಿರ್ತಾರೆ ಅದನ್ನು ಒಂದು ಅಭ್ಯರ್ಥಿ ಹಂಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತೇಳಿ ಒಂದನ್ನು ಪ್ರಕಟಿಸ್ತಾರೆ. ಇನ್ನು ಅದಾದಮೇಲೆ ಆಯ್ಕೆಯಾದಂಥ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಯಾವುದೇ ಅಲ್ಲಿ 15 ದಿನಗಳ ಕಾಲ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಆ ಆಕ್ಷೇಪಣೆಗಳು ಏನೋ ಸ್ವೀಕೃತವಾದಲ್ಲಿ ಆಯ್ಕೆ ಪ್ರಾಧಿಕಾರವು
ಅಂಥ ಆಕ್ಷೇಪಣೆಗಳನ್ನು ಪರಿಗಣಿಸಿ ಅದನ್ನು ಅವಲೋಕಿಸಿ ತಪ್ಪಿದರೆ ತಿದ್ದಿ ನಂತರ ಅನುಸೂಚಿತರಾದ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಆ ಸಂಖ್ಯೆಗೆ ಸಂಬಂಧಪಟ್ಟಂತಹ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗ್ತದೆ. ಆವಾಗ ನಾವು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನೋಡಿ, ಒಂದನೇದು 1:2 ನೀವೇನು ಪರೀಕ್ಷೆ ಬರೆದಿದ್ದೀರಿ, ಅಂಕ ತೆಗೆದುಕೊಂಡಿದ್ದೀರಿ, ಒಂದು ಅರ್ಹತಾ ಮಾನದಂಡ ಇಡ್ತಾರೆ. ಅದರೊಳಗಡೆ 1:2 ನೀವು ಪಟ್ಟಿಯೊಳಗೆ ಬಂದಿರ್ತೀರಿ. ನೀವು ಸಂಬಂಧಪಟ್ಟಂಥ ವಿಭಾಗ ಅಥವಾ ಸಂಬಂಧಪಟ್ಟಂಥ ಜಿಲ್ಲೆಯ DDPI ಕಚೇರಿಗೆ ತಮ್ಮ ಮೂಲ ಎಲ್ಲ ದಾಖಲಾತಿಗಳನ್ನು ಇಲ್ಲಿ ಗಮನಿಸಬೇಕು. ನಿಗದಿತ ದಿನಾಂಕದ ಒಳಗಡೆ ಎಲ್ಲ ಮೂಲ ದಾಖಲಾತಿಗಳನ್ನು ಪಡೆದಿಟ್ಕೊಂಡಿರಬೇಕು. ಹಳೆಯವುಗಳನ್ನು ದಾಖಲಾತಿ ಪರಿಶೀಲನೆ ತೆಗೆದುಕೊಂಡು ಹೋಗಬೇಡಿ. ಅವು ಈ ವರ್ಷ ಹೊಸದಾಗಿ ಏನು ಅರ್ಜಿ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಲಾಸ್ಟ್ ಡೇಟ್ ಒಳಗಡೆ ಆ ಒಂದು ದಾಖಲಾತಿಗಳ ದಿನಾಂಕ ಅದರಲ್ಲಿ ಇರಲಿ. ಹಳೆಯವು ತೆಗೆದುಕೊಂಡು ಹೋದರೆ ರಿಜೆಕ್ಟ್ ಆಗುತ್ತೆ, ನೀವು ಪಶ್ಚಾತ್ತಾಪ ಪಡ್ತೀರಿ. ಅಷ್ಟೆಲ್ಲ ಕಷ್ಟಪಟ್ಟು ಓದಿದರೂ ಕೂಡ ದಾಖಲಾತಿಗಳು ಸರಿಯಿಲ್ಲ ಅಂದರೆ ಅದು ಕೂಡ ನಮ್ಮ ನೇಮಕಾತಿಗೆ ಹಿನ್ನಡೆ ಆಗ್ತದೆ. ಅದು ಕೂಡ ಗಮನಿಸಬೇಕು. ಇನ್ನು ಈ ರೀತಿ ಎರಡನೇ ಒಂದು ಪಟ್ಟಿ ಬಂದುಬಿಟ್ಟು ಯಾರು ಈ 1:2ರಲ್ಲಿ ಸರಿ ದಾಖಲಾತಿ ಕೊಟ್ಟಿರ್ತಾರೆ ಅವನಿಗೆ ಪರಿಗಣನೆ ಮಾಡಿಕೊಂಡು ಪರ್ಸೆಂಟೇಜ್ಗೆ ಅನುಗುಣವಾಗಿ 1:1ರಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಪ್ರಕಟಿಸ್ತಾರೆ. ಆಯಾ ಜಿಲ್ಲೆ ನೀವೇನು ಪರೀಕ್ಷೆ ಬರೀತೀರಿ ಆಯಾ ಜಿಲ್ಲೆಯಲ್ಲಿ ವಿಭಾಗದಲ್ಲಿ ಇವುಗಳನ್ನು ಪ್ರಕಟಣೆ ಮಾಡಲಾಗ್ತದೆ. ಇನ್ನು ಅದು ಕೂಡ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಏನಾದರೂ ಕೂಡ ನಿಮ್ಮದು ದೋಷ ಕಂಡು ಬಂದಿತ್ತು ಅಥವಾ ಏನಾದರೂ ಸಮಸ್ಯೆ ಇತ್ತು ಅಂದರೆ ನೀವು ಆಕ್ಷೇಪಣೆಗಳನ್ನು ಕಂಪ್ಲೇಂಟನ್ನು ಕೊಡ್ಬೋದು. ಸರ್ ನಂದು ಹೀಗಿದೆ, ಈಗ ಆಗಬೇಕಾಗಿತ್ತು, ಈಗ ಆಗಿದೆ ಅಂಥೇಳಿ ಅದನ್ನು ಪರಿಗಣನೆ ಮಾಡಿಕೊಂಡು ಅದನ್ನು ಎಲ್ಲ ಸರಿಪಡಿಸಿಕೊಂಡು ಅಂತಿಮ ಆಯ್ಕೆ ಪಟ್ಟಿ ಅಂತ ಮಾಡ್ತಾರೆ. ನಿಮ್ಮದೆಲ್ಲದೂ ಕೂಡ ಅರ್ಹತೆ ಸರಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಪರಿಶೀಲನೆ ನಂತರದಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುವಂಥ ಚಾನ್ಸಸ್ಸು ಹೆಚ್ಚಿರ್ತದೆ. ನೋಡಿ, ಆಯಾ ಒಂದು ನೇಮಕಾತಿ ಪ್ರಾಧಿಕಾರಿಗಳು ಅಭ್ಯರ್ಥಿಗಳು ಕೋರಿದಂಥ ಆದ್ಯತೆಗಳನ್ನು ಸಾಧ್ಯವಾದ ಮಟ್ಟಿಗೆ ಆಯ್ಕೆಗೊಂಡಂಥ ಜಿಲ್ಲೆಗೆ ಆಯ್ಕೆಗೊಂಡಂಥ ಒಂದು ಏನು ನೀವು ಮೊದಲು ಫಸ್ಟ್ ಆಪ್ಷನ್ನು ಸೆಕೆಂಡ್ ಆಪ್ಷನ್ನು ಅರ್ಜಿಯಲ್ಲಿ ಕೊಟ್ಟಿರ್ತೀರಿ, ಆ ನೇಮಕಾತಿ ಹೊಂದಿದಂಥ ಅಭ್ಯರ್ಥಿಗಳು ಫಸ್ಟ್ ಪ್ರಿಫರೆನ್ಸ್ ಏನು ಜಿಲ್ಲೆ ಅಥವಾ ತಾಲೂಕು ಆ ಒಂದು ಇದಕ್ಕೆ ಕೊಟ್ಟಿರ್ತೀರಲ್ಲ ಅದಕ್ಕೆ ಅನುಗುಣವಾಗಿ ನಿಮ್ಮನ್ನು ನೇಮಕಾತಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇದಿಷ್ಟು ನಿಮಗೆ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಯಾವ್ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ಸಿಲೆಬಸ್ಸು ಅದನ್ನು ಹೇಗೆ ಓದಬೇಕು ಯಾವ ರೀತಿ ಅನ್ನುವಂಥದ್ದನ್ನು ಈ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ.